ಯಾದಗಿರಿಯಲ್ಲಿ ಸುರಿತಿರುವಂಥ ಮಳೆಗೆ ಒಂದು ಕಡೆ ಜನರು ಮನೆ ಕುಸಿತ ಆಗಿ ಏನು ನಿರಾಶ್ರಿತಗೊಂಡ್ರೆ ರೈತರು ತಲೆ ಮೇಲೆ ಕೈ ಹೊತ್ಕೊಳ್ತಿದ್ದಾರೆ. ಯಾಕಂದರೆ ಇವರು ಅನ್ನವನ್ನು ವರ್ಣ ಒಂದು ಕಡೆ ಕಿತ್ಕೊಳ್ತಾ ಇದ್ದಾನ ಎಂಬ ಭಾವನೆ ವ್ಯಕ್ತವಾಗ್ತಿದೆ. ಇಲ್ಲಿ ನೋಡ್ಬೋದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಇದು ಭತ್ತದ ಬೆಳೆ ಈ ನಿನ್ನೆ ಸುರಿದಂಥ ಭಾರೀ ಮಳೆಗೆ ಮತ್ತು ಪಕ್ಕದಲ್ಲಿರುವಂಥ ನದಿಯ ಒಂದು ನೀರಿನ ರಭಸಕ್ಕೆ ಇದು ಸಂಪೂರ್ಣವಾಗಿ ಏನು ನೆಲ ಕಚ್ಚಿರುವಂಥದ್ದು. ಇದು ಅಪಾರ ಪ್ರಮಾಣದಲ್ಲಿ ಅಂದರೆ ಈ ಒಂದು ಭತ್ತದ ಗೆಲೆ ಮತ್ತು ಭತ್ತವನ್ನು ಬೆಳಿಬೇಕಾದ್ರೆ ಅಪಾರ ಪ್ರಮಾಣದ ಖರ್ಚು ಬರುತ್ತೆ. ಸುಮಾರು ಒಂದು ಎಕರೆಗೆ ಎಂತಿಲ್ಲ ಅಂದರೂ ಒಂದು 60,000 ರಿಂದ 70,000 ರೂಪಾಯಿ ಖರ್ಚು ಬರುತ್ತೆ. ಇಂಥ ಖರ್ಚು ಮಾಡಿ ಇನ್ನೇನು ಭತ್ತ ಕೊಯ್ಲು ಮಾಡಬೇಕನ್ನೋಷ್ಟರಲ್ಲಿ ಈಗ ಭತ್ತ ನೆಲೆ ಕಚ್ಚಿರುವಂಥದ್ದು. ಇದು ಈಗ ಎಲ್ಲೋ ಒಂದು ಕಡೆ ಅನ್ನದಾತನ ಒಂದು ನೋವಿಗೆ ಮತ್ತಷ್ಟು ಕಾರಣವಾಗಿದೆ. ಯಾಕಂದರೆ ಕಳೆದ ದಿನಗಳ ಹಿಂದೆ ಕೂಡ ಮಳೆ ಬಂದಿತ್ತು. ಆದರೆ ಆವಾಗ ಭತ್ತ ಒಂದು ಸಣ್ಣ ಪ್ರಮಾಣದಲ್ಲಿತ್ತು. ಈಗಾಗಲೇ ಭತ್ತ ತೆನೆ ಬಿಟ್ಟಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಇದು ಕೊಯ್ಲಿಗೆ ಬರುತ್ತೆ. ಈಗ ಭತ್ತ ತಲೆಗೆಟ್ಟದ್ದು ನಿಜಕ್ಕೂ ಕೂಡ ರೈತನಿಗೆ ಅತೀವ ನೋವನ್ನು ಉಂಟು ಮಾಡಿರುವಂಥದ್ದು. ನಾನು ಆಗಲೇ ಹೇಳಿದಂತೆ ಇಲ್ಲಿನ ಎಲ್ಲ ಜಮೀನುಗಳು ಈಗ ನೆಲ ಕಚ್ಚಿರುವಂಥದ್ದು. ಭತ್ತ ಸಂಪೂರ್ಣವಾಗಿ ಹಾಳಾಗಿದೆ. ಸೊ ಅಲ್ಲಿನ ರೈತರನ್ನ ಮಾತಾಡ್ಸೋಣ, ಈ ರೈತರ ಕಷ್ಟವನ್ನು ಕೇಳೋಣ. ಇವರು ಎಷ್ಟು ಎಕರೆ ಹೊಲ ಮಾಡಿದ್ರು ಹೇಗೆ ಅಂತ. ಸರ್, ನೀವು ಎಷ್ಟು ಎಕರೆ ಜಮೀನು ಮಾಡಿದ್ರಿ, ಎಷ್ಟು ಎಕರೆ ಈಗ ಲಾಸ್ ಆಗಿದೆ? ಸರ್ ನಾವು 10 ಎಕರೆ ಜಮೀನು ಮಾಡಿದ್ವಿ. ಅದರಲ್ಲಿ 4 ಎಕರೆ ಭತ್ತ ಮಾಡಿದ್ವಿ. ಅದೆಲ್ಲ ಸಂಪೂರ್ಣವಾಗಿ ಹಾಳಾಗಿದೆ. ಅದರಲ್ಲಿ ಒಂದು 3 ಎಕರೆ ಹತ್ತಿ ಮಾಡಿದ್ವಿ, 2 ಎಕರೆ ಮೆಣಸು ಗಿಡ, ಅದು ಸಂಪೂರ್ಣ ಹಾಳಾಗಿ ಹೋಗಿದೆ. ನಾವು ವರ್ಷ ಬೆಂಗಳೂರು ಮೈಸೂರು ಹೋಗಿ ದುಡ್ಕೊಂತಿನವರು.